After exams, everybody asks us only one question. How much did you score? What is your percentage? They ask us 100 such questions. I always give only one answer. CBC exam scanner books. ನಿಗಮ ಮಂಡಳಿ ವಿಚಾರದಲ್ಲಿ ಹೈಕಮಾಂಡ್ ಗರಂ. ನಿರೀಕ್ಷೆ ಇಟ್ಟುಕೊಂಡು ದೆಹಲಿಗೆ ಹೋದವರಿಗೆ ನಿರಾಸೆ. ರಾಹುಲ್ ಗಾಂಧಿ ಆಕ್ಷೇಪಕ್ಕೆ ಕಾರಣ ಏನು ಗೊತ್ತಾ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕರ್ನಾಟಕ ವಿಧಾನಸಭಾ ಚುನಾವಣೆ ಆಗಿ 7 ತಿಂಗಳಾಯಿತು. ಹೆಚ್ಚು ಕಡಿಮೆ ಸಚಿವರು ಆರಾಮಾಗಿದ್ದಾರೆ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಆರಾಮಾಗಿದ್ದಾರೆ ಅಂದರೆ ಒಂದಷ್ಟು ಜನ ಶಾಸಕರುಗಳಿಗೆ ಬೇಸರ ಇತ್ತು. ಆ ಬೇಸರವನ್ನು ತಣಿಸೋಕ್ಕಾಗಿ, ಆ ಭಿನ್ನಮತವನ್ನು ಶಮನ ಮಾಡೋಕ್ಕಾಗಿ, ಆ ಜಿಗುಪ್ಸೆಯನ್ನು ದೂರ ಮಾಡೋಕ್ಕಾಗಿ ಎಲ್ಲ ರೆಡಿ ಮಾಡ್ಕೊಂಡ್ರು. 35 ಜನ MLAಗಳಿಗೆ ನಿಗಮ ಮಂಡಳಿ ಕೊಡ್ತೀವಿ ಅಂತ ಲಿಸ್ಟ್ ರೆಡಿ ಮಾಡ್ಕೊಂಡು ಹೋದ್ರು ಡೆಲ್ಲಿಗೆ. ಸುರ್ಜೇವಾಲಾ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಅದು ಕನ್ವಿನ್ಸ್ ಮಾಡಿರುತ್ತೆ, ಇಲ್ಲ ಇದು ಯಾಕೋ ಪಟ್ಟಿ ಸರಿಯಾದಂಗಿಲ್ಲ ಅಂತ. ಇಲ್ಲ ನಾವು ರಾಹುಲ್ ಗಾಂಧಿ ಅವ್ರು ಕನ್ವಿನ್ಸ್ ಮಾಡ್ತೀವಿ, ಈಗ ನಮ್ಮದೇ ನಡೀತಿರೋದು ಅಂದ್ಬಿಟ್ಟು ಹೋಗವ್ರೆ. ಪಟ್ಟಿ ನೋಡ್ತಿದ್ದಂಗೆ ರಾಹುಲ್ ಗಾಂಧಿ ರಿಜೆಕ್ಟ್ ಮಾಡೋರೆ. ಈಗ ಹೊಸ್ದಾಗಿ ನಾಮನಿರ್ದೇಶನ ಮಾಡ್ಕೊಂಡು ಎಲ್ಲ ಹೊಸ್ದಾಗಿ ಪಟ್ಟಿ ಮಾಡಬೇಕು. ಹೀಗಾಗಿ ಇದಕ್ಕೆ ಟೈಟ್ಲು ಬ್ಯಾಡ್ ನ್ಯೂಸ್. MLAಗಳಿಗೆ, ಶಾಸಕರುಗಳಿಗೆ ಬ್ಯಾಡ್ ನ್ಯೂಸ್. ಈ ಕಡೆ ಸಚಿವ ಸ್ಥಾನ ಇಲ್ಲ. 1 ಸಲ 2 ಸಲ ಗೆದ್ದವ್ರನ್ನೆಲ್ಲ ಮಿನಿಸ್ಟರ್ ಮಾಡ್ಕೊಂಡು ಕುಂತಿದ್ದರು. 4 ಸಲ 5 ಸಲ ಗೆದ್ದರು, ನಮ್ಗೆ ಅವಕಾಶ ಇಲ್ಲ ಅಂತ ರೊಚ್ಚಿಗೇಳ್ತಾಯಿದ್ರು ಶಾಸಕರು. ಅವ್ರುಗಳಿಗೆಲ್ಲ ಸೀನಿಯಾರಿಟಿ ಆಧಾರದ ಮೇಲೆ, ಸಮುದಾಯದ ಆಧಾರದ ಮೇಲೆ ನಿಗಮ ಮಂಡಳಿ ಕೊಟ್ಬಿಟ್ಟು ಎಲ್ಲರೂ ಲೋಕಸಭೆಗೆ ಚೆನ್ನಾಗಿ ಕೆಲಸ ಮಾಡಿಸ್ಲಿ ಲೆಕ್ಕಾಚಾರ ಇಟ್ಕೊಂಡು ಹೋದರೆ ಎಲ್ಲ ಉಲ್ಟಾಗ್ಬಿಟ್ಟೈತೆ. ರಿಜೆಕ್ಟ್ ಅಂದ್ಬಿಟ್ಟವ್ರು ರಾಹುಲ್ ಗಾಂಧಿ. ಅದಕ್ಕೆ ಕಾರಣ 135 ಶಾಸಕರ ಗೆಲುವಿಗೆ ಕಾರಣವಾದ ಕಾರ್ಯಕರ್ತರಲ್ಲಿ ಒಬ್ಬನ ಹೆಸರು ಕೂಡ ಇಲ್ಲ ನಿಗಮ ಮಂಡಳಿ ಪಟ್ಟಿಯಲ್ಲಿ. ಸಿದ್ದರಾಮಯ್ಯ ಅವ್ರು ಹೇಳಿದರು, ಈಗ ಫಸ್ಟು MLAಗಳಿಗೆ ಕೊಟ್ಬಿಡೋಣ ನಿಗಮ ಮಂಡಳಿ, ಕಾರ್ಯಕರ್ತರಿಗೆ ಆಮೇಲೆ ಕೊಟ್ಕೊಳ್ಳೋಣ. ಇವಾಗಲೇ ಕೊಟ್ಬಿಟ್ರೆ ಮತ್ತೆ ಬೇಸರ ಆಯ್ತದೆ. ಒಂದಷ್ಟು ಜನ ಬೇಸರ ಮಾಡ್ಕೋತಾರೆ, ಒಂದಷ್ಟು ಜನ ಖುಷಿ ಆಗ್ಬಿಡ್ತಾರೆ. ಈಗ ಲೋಕಸಭೆಗೆ ಸರಿಯಾಗಿ ಕೆಲಸ ಮಾಡಲ್ಲ. ಈಗ ಕೊಡಲಿಲ್ಲ ಅಂದರೆ ಎಲ್ಲ ಕೂಡ ಲೋಕಸಭೆ ಆದಮೇಲೆ ನಮಗೂ ಕೊಡ್ತಾರೆ ಅಂದ್ಕೊಳೋ ನಿಗಮ ಮಂಡಳಿ ಅಂದ್ಬಿಟ್ಟು ಎಲ್ಲ ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಂಗಾಗ್ಬಿಟ್ಟು ಈಗ ಜಸ್ಟ್ MLAಗಳಿಗೆ ಕೊಡೋಣ ಅಂದ್ಕೊಂಡೆ ಹೋಗಿದ್ದರು. ರಾಹುಲ್ ಗಾಂಧಿ ಒಪ್ಪಿಲ್ಲ. ಕಾರ್ಯಕರ್ತರಿದ್ದರೆ ನೀವು, ಕಾರ್ಯಕರ್ತರಿದ್ದರೆ ನಾವು, ಕಾರ್ಯಕರ್ತರಿದ್ದರೆ ಪಕ್ಷ, ಕಾರ್ಯಕರ್ತರಿದ್ದರೆ ಸಚಿವ ಸ್ಥಾನ, ಮುಖ್ಯಮಂತ್ರಿ ಸ್ಥಾನ, ಪ್ರಧಾನಿ ಸ್ಥಾನ ಎಲ್ಲ. ಕಾರ್ಯಕರ್ತರನ್ನೇ ಹಾಕ ಬಂದಿಲ್ಲ ಅಂದಮೇಲೆ ಪಟ್ಟಿ ತಗೊಂಡು ನಾನೇನು ಮಾಡಲಿ? ವಾಪಸ್ ತಗೊಂಡು ಹೋಯ್ತಾರೆ. ಎಲ್ಲ ಹೊಸ್ದಾಗಿ ಸ್ಕ್ರೂಟಿನಿ ಮಾಡ್ಕೊ ಬನ್ನಿ ಅಂತ ಕಳಿಸೋರಂತೆ. ತಲೆ ಕೆಟ್ಬಿಟ್ಟು ಅದ್ಯಾವುದೋ ವಿಶೇಷ ವಿಮಾನ ಹತ್ಕೊ ಬಂದವ್ರೆ. ಅದು ಸುದ್ದಿ ಆಗಿತ್ತಲ್ಲ. ಯಾಕಂದರೆ ಇವೆಲ್ಲ ಹೈ ಡ್ರಾಮಾ ಆಗಿರೋದು ಡೆಲ್ಲಿಯಲ್ಲಿ. ನಿಗಮ ಮಂಡಳಿ ಪಟ್ಟಿ, ರಾಜ್ಯ ಸರ್ಕಾರ ತೆಗೆದುಕೊಂಡು ಹೋದಂಥ ನಿಗಮ ಮಂಡಳಿ ಪಟ್ಟಿಯನ್ನು ಹೈಕಮಾಂಡ್ ರಿಜೆಕ್ಟ್ ಮಾಡಿದೆ. ರಾಹುಲ್ ಗಾಂಧಿ ಅವರು ಖಂಡಿತವಾಗಿ ತೆಗೆದೆಸ್ತವ್ರೆ, ಬೇಡ ಇದು ಅಂತ. ಹೀಗಾಗಿ ಇದು ಸಿದ್ದರಾಮಯ್ಯ ಅವ್ರಿಗೆ ಅಥವಾ DK ಶಿವಕುಮಾರ್ ಅವ್ರಿಗೆ ಹಿನ್ನಡೆ ಅಲ್ಲ. ನಿಗಮ ಮಂಡಳಿ ಸ್ಥಾನದ ಆಕಾಂಕ್ಷೆಯಲ್ಲಿದ್ದ ಶಾಸಕರುಗಳಿಗೆ ಭಾರೀ ಬೇಸರ, ಭಾರೀ ಅವಮಾನ. ವಾಟ್ ನೆಕ್ಸ್ಟ್, ಏನು ಮಾಡಬೇಕಪ್ಪ ಈಗ ಅನ್ನೋ ಚರ್ಚೆ. ಈ ಕಡೆ ಸಚಿವ ಸ್ಥಾನ ಕೂಡ ಕೊಡ್ತಿಲ್ಲ, ಈ ಕಡೆ ಅನುದಾನ ಕೊಡ್ತಾ ಇಲ್ಲ, ಈ ಕಡೆ ನಿಗಮ ಮಂಡಳಿ ಗೊಂದಲ. ಹೆಂಗೆ ಕೆಲಸ ಮಾಡೋದು ನಾವೆಲ್ಲ ಲೋಕಸಭೆಗೆ ಅಂತ ತಲೆ ಕೆಡಿಸ್ಕೊಂಡವ್ರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ನಿಗಮ ಮಂಡಳಿಯಲ್ಲಿ ಕಾರ್ಯಕರ್ತರಿಗೂ ಕೂಡ ಮೊದಲೇ ಅವಕಾಶ ಕೊಡಬೇಕಾಗಿತ್ತು ಅಂತ ಅನಿಸುತ್ತಾ? ಅಥವಾ ಕಾರ್ಯಕರ್ತರಿಗೆ ಫಸ್ಟ್ ಕೊಟ್ಟು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡು MLAಗಳಿಗೆ ಆಮೇಲೆ ಕೊಟ್ಕೋಬೋದಿತ್ತು? ಇಲ್ಲ ಓಕೆ, ಒಂದಷ್ಟು ಜನ MLAಗಳು 35 ಜನ ಅಂತವ್ರೆ, ಇನ್ನೊಂದು 15 ಜನ ಕೊಟ್ಟಿರೋ 50 ಜನರಲ್ಲಿ ಇಷ್ಟ ಆಗ್ಬಿಡತ್ತಪ್ಪ. 15 ಜನ ಕಾರ್ಯಕರ್ತರಿಗೆ ಕೊಟ್ಟಿರಿ ಏನು ಬೇಡ ಅಂತಿತ್ತ ನಿಗಮ ಮಂಡಳಿ? ಏನು ಇವ್ರೇನು ಕ್ರಿಯೇಟ್ ಮಾಡಬೇಕಿತ್ತ? ಇದ್ದಿದ್ದೆ ತಾನೇ. 15 ಜನ ಕಾರ್ಯಕರ್ತರಿಗೆ ಕೊಟ್ಟಿರೋ ಹಾಗೆ ಹೋಗೋದು. 35, 15, 50 ಜೋಶ ಮಾಡ್ಕೊಬರ್ಬೋದಿತ್ತು ಎಲೆಕ್ಷನ್ನು. ಎಲ್ಲವೂ ಇದ್ದರೂ ಕೂಡ ಕಾಂಗ್ರೆಸ್ ನಾಯಕರು ಯಾವ ವಿಚಾರದಲ್ಲಿ ಹೇಳುತ್ತಾ ಇದ್ದಾರೆ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಆಫ್ಟರ್ ಎಕ್ಸಾಮ್ ಪ್ರತಿಯೊಬ್ಬರು ಕೇಳೋ ಪ್ರಶ್ನೆ ಒಂದೇ, ಎಷ್ಟು ಮಾರ್ಕ್ಸ್ ಬಂತು, ಪರ್ಸೆಂಟೇಜ್ ಎಷ್ಟು, ಹೀಗೆಲ್ಲ 100 ಕ್ವಶನ್ಸ್ ಕೇಳ್ತಾರೆ. ಇದಕ್ಕೆಲ್ಲ ನಾನು ಯಾವಾಗಲೂ ಕೊಡೋದು ಒಂದೇ ಆನ್ಸರ್. CBC exam scanner books. ಹಾಗಾದ್ರೆ exam scanner ಅಂದ್ರೇನು? SSLC ಮತ್ತು PUC ಬೋರ್ಡ್ನವರು ಸ್ಟೂಡೆಂಟ್ಸ್ಗೋಸ್ಕರ ಪ್ರತಿ ಚಾಪ್ಟರ್ನಲ್ಲಿ ಯಾವ ಟಾಪಿಕ್ಗೆ ಎಷ್ಟು ವೆಯ್ಟೇಜ್ ಇದೆ ಅನ್ನೋ ಮಾಹಿತಿ ನೀಡ್ತಾರೆ. ಈ ಮಾಹಿತಿಯನ್ನು ಆಧಾರವಾಗಿಟ್ಕೊಂಡು ಎಕ್ಸಾಮ್ಸ್ಗೆ ಕ್ವೆಶ್ಚನ್ ಪೇಪರ್ ಪ್ರಿಪೇರ್ ಮಾಡೋ ಎಕ್ಸ್ಪರ್ಟ್ಸ್ ಇಂದಾನೆ ಪ್ರತಿಯೊಂದು ಟಾಪಿಕ್ ಕವರ್ ಆಗೋ ಹಾಗೆ 10 ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್ ಪ್ಲಸ್ 5 ಪ್ರಾಕ್ಟೀಸ್ ಪೇಪರ್ಸ್ನ ರೆಡಿ ಮಾಡಿರ್ತಾರೆ. ಅಂದರೆ ಯಾವ ಕ್ವಶನ್ ಕೇಳಿದ್ರು ಇದರಲ್ಲಿ ಇರೋದೇ ಕೇಳೋದಾ ಸರ್? ಎಸ್. ಎಷ್ಟು ಮಾರ್ಕ್ಸ್ಗೆ ಎಷ್ಟು ಆನ್ಸರ್ ಬರಬೇಕನ್ನೋ ಇನ್ಫಾರ್ಮೇಶನ್ ಕೂಡ ಈ ಬುಕ್ಕಲ್ಲಿರುತ್ತೆ. ಒಟ್ಟಾರೆ ಈ ಬುಕ್ಸ್ನ 100ಕ್ಕೆ 100 ಅಂಕಗಳು ಪಡೆಯೋ ಕಂಪ್ಲೀಟ್ ಸಕ್ಸಸ್ ಟೂಲ್ ಅಂತಾನೆ ಕರಿಬಹುದು. ಇದರಲ್ಲಿ ಕ್ವಿಕ್ ರಿವಿಷನ್ ಮಾಡೋ ಮೈಂಡ್ ಮ್ಯಾಪಿಂಗ್ ಕೂಡ ಇರುತ್ತೆ. ಈ ಬುಕ್ಸ್ನ ರೆಫರ್ ಮಾಡೋದ್ರಿಂದ ಜಸ್ಟ್ ಪಾಸ್ ಆಗಬೇಕು ಅನ್ನೋರು ಫಸ್ಟ್ ಕ್ಲಾಸ್ ಬರ್ಬೋದು. ಫಸ್ಟ್ ಕ್ಲಾಸ್ ಬರೋರು ಆರಾಮಾಗಿ 100 ಮಾರ್ಕ್ಸ್ ತೆಗಿಬಹುದು. CPC ಎಕ್ಸಾಮ್ ಸ್ಕ್ಯಾನರ್ ರೆಫರ್ ಮಾಡೋದ್ರಿಂದ ಎಕ್ಸಾಮ್ ನಲ್ಲಿ ಫಿಯರ್ ಹೋಗಿ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ, ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಗೊತ್ತಾಗತ್ತೆ. ಪ್ರತಿಯೊಬ್ಬ ಸಕ್ಸಸ್ಫುಲ್ ವಿದ್ಯಾರ್ಥಿಯ ಹಿಂದೆ
CPC ಅವರ ಎಕ್ಸಾಮ್ ಸ್ಕ್ಯಾನರ್ ಬುಕ್ಸ್ ಇರುತ್ತೆ ಅನ್ನೋದನ್ನ ಮರಿಬೇಡಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.